ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ದಿನದ ವಿಶೇಷ ಯುಗಾದಿ. ಯುಗಾದಿ ಹಬ್ಬ ಅಂದರೆ ಮನೆಯಲ್ಲಿ ಸಂಭ್ರಮ ಜಾಸ್ತಿ. ಮನೆಯೆಲ್ಲ ಗುಡಿಸಿ ಸಾರಿಸಿ ಗಂಜಲ ಹಾಕಿ, ಒಂದು ತೊಟ್ಟು ಗಂಜಲ ಹಾಕಿ ಮನೆಯೆಲ್ಲ ಸಾರಿಸಿ ಶುದ್ಧಿ ಮಾಡಿ, ಮಾವಿನ ಸೊಪ್ಪಿಂದು ಬೇವಿನ ಸೊಪ್ಪಿಂದು ಬಾಗಿಲಿಗೆ ತೋರಣ ಕಟ್ಟಿ, ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೆ ಎಣ್ಣೆ ಹಚ್ಚಿ ಎಣ್ಣೆ ನೀರು ಹಾಕಿ ಹೊಸ ಬಟ್ಟೆ ಉಟ್ಕೊಂಡು ದೇವ್ರ ಪೂಜೆಗೆ ತುಪ್ಪದ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲನ ನೈವೇದ್ಯ ಮಾಡಿ ಮನೆಯಲ್ಲಿ ಅಡುಗೆಗೆ ಹೋಳಿಗೆ ಮಾಡಿ ಎಲ್ಲರೂ ಸಂಭ್ರಮದಿಂದ ಊಟ ಮಾಡೋ ಹೊಸ ವರ್ಷದ ಮೊದಲನೇ ಹಬ್ಬ ಇದು ಯುಗಾದಿ ಹಬ್ಬ. ಈಗ ಬೇಳೆ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋ ಸಾಮಾನುಗಳು, ಇದು ಪಾವು, ಇದೇ ಅಳತೆ ಈ ಲೋಟಗಳೆಲ್ಲ ಇರೋದು. ಅದರಿಂದ ಲೋಟದಲ್ಲೇ ನಿಮಗೆ ತೋರಿಸ್ತೀನಿ. ತೊಗರಿಬೇಳೆ 1 ಲೋಟ ಅಂದರೆ 1 ಪಾವು, ಬೆಲ್ಲ ಪುಡಿ ಮಾಡಿರೋದು ಬೆಲ್ಲ 1 ಪಾವು, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ 1 ಪಾವು, ಮೈದಾ ಹಿಟ್ಟು ಅರ್ಧ ಪಾವು, ಚಿರೋಟಿ ರವೆ ಅರ್ಧ ಗ್ಲಾಸು, ಇದು ಏಲಕ್ಕಿ, ಇದು ಅರಿಶಿನ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕೊಂಡ್ರೆ ಸಾಕು. ಹೋಳಿಗೆ ಇದು ಮೈದಾ ಹಿಟ್ಟು ರವೆ ಕಲಿಸ್ತೀವಲ್ಲ, ಅವಾಗ ಇದೊಂದು ಚಿಟಿಕೆ ಹಾಕ್ಕೊಳ್ಳೋದು ಅಷ್ಟೇ. ಹೋಳಿಗೆಗೆ ಮೊದಲು ಕನಕ ಕಲಸಿಟ್ಬಿಡ್ಬೇಕು. ಕನಕ ಕಲಿಸ್ಬೇಕಾದ್ರೆ ಈ ರವೆ ಅರ್ಧ ಪಾವು, ಇದು ಮೈದಾ ಹಿಟ್ಟು ಅರ್ಧ ಪಾವು, ಅರಿಶಿನದ ಪುಡಿ ಒಂದು ಸ್ವಲ್ಪ ಕಲರ್ ಬರೋಕ್ಕಷ್ಟೇ, ಇದು ಸ್ವಲ್ಪ. ಇದನ್ನು ನೀರು ಹಾಕಿ ಎಣ್ಣೆ ಹಾಕಿ ಕಲಿಸ್ಕೊಳ್ಳೋಣ. ಇದು ಕನಕ ಕಲಸೋಣ. ಇವಾಗ ಮೊದಲು ನೀರು ಹಾಕ್ಕೊಂಡು ಈ ಥರ ಫಸ್ಟೇ ಸ್ವಲ್ಪ ಬೇಗನೆ ಕಲಸಿಟ್ಬಿಡ್ಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ನೆಂದರೆ ನಿಮಗೆ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಹಾಕಿ ಒಬ್ಬಟ್ಟು ಕಲಸಿ ಒಬ್ಬಟ್ಟು ತಟ್ಟುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಬಿಟ್ಟು ತಟ್ತೀರ. ಅದಕ್ಕೆ ಇನ್ನೊಂಚೂರು ಮೈದಾ, ಇನ್ನೊಂಚೂರು ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನೋಡಿ, ಈ ಥರ ಹದವಾಗಿ ಬರೀ ನೀರು ಹಾಕಿ ಕಲಸಿರೋದು ಇದು. ಈಗ ಎಣ್ಣೆ ಹಾಕೋಣ. ಈ ಥರ ಎಣ್ಣೆನಲ್ಲಿ ಕಲಿಸ್ಬಿಟ್ಟು ಈಗ ಎಣ್ಣೆ ಹಾಕಿ ಕಲಸಿದ್ದೀನಿ. ಸ್ವಲ್ಪ ಎಣ್ಣೆನ ಮೇಲೆ ಹಾಕಿ ತಟ್ಬಿಟ್ಟು ಮುಚ್ಚಿಟ್ಬಿಟ್ಟೋದು. ಅಂದರೆ ಈರುಳ್ಳಿ ಇದಕ್ಕೆ ಸೋಗಬಾರ್ದು. ಈರುಳ್ಳಿ ಕೈನಲ್ಲಿ ಇದನ್ನು ಮುಟ್ಟೋದು, ಈರುಳ್ಳಿ ಪಕ್ಕದಲ್ಲಿ ಇಟ್ಕೊಳೋದು, ಅದ್ರ ವಾಸನೆ ಇದಕ್ಕೆಲ್ಲ ತಗಲೋದು ಎಲ್ಲ ಮಾಡಿದ್ರೆ ಹೋಳಿಗೆ ಬರೋದಿಲ್ಲ. ಇದು ಕಲಸಿದ್ದೆಲ್ಲ ಆಗಿದೆ. ಇವಾಗ ಮುಚ್ಚಿಟ್ಕೊಳ್ಳೋಣ ಇದನ್ನು. ಇವಾಗ ಅದೇ ಲೋಟದಲ್ಲೇ ನೀರು ಹಾಕ್ತಾಯಿದ್ದೀನಿ. ಇದು 6 ಲೋಟ ನೀರು ಹಾಕ್ರಿ. ಅದು ನಾವು ಕುಕ್ಕರಲ್ಲಿ ಬೇಯಿಸ್ಬಾರ್ದು, ಇದನ್ನು ಸಪ್ರೇಟಾಗಿ ಹಂಗೆ ಬೇಯಬೇಕು. 3 ಆಯಿತು, ಈಗ 4, 5, 6. ಕುದ್ದ ಮೇಲೆ ಬೇಳೆ ಹಾಕಿ ಒಂದು ಉಡ್ಡಿಂದು, ಇವಾಗ ನೀರು ಕುದೀತಾ ಇದೆ, ಬೇಳೆ ಹಾಕೋಣ. ಒಂದು ಉಡ್ಡಿಂದ ಏನಾದರೂ ಅದರೊಳಗೆ ಇಡಬೇಕು, ಇಲ್ಲಾಂದರೆ ಉಪ್ಪು ಬತ್ತಾನೇ ಇರುತ್ತೆ. ಒಂದು ಉಡ್ಡಿಂದ ಇಟ್ಬಿಟ್ಟು ಸ್ವಲ್ಪ ಬಾಯಿ ಮುಚ್ಚಿಬಿಟ್ರೆ, ಅರ್ಧ ಬಾಯಿ ಮುಚ್ಚಿಬಿಟ್ರೆ ಅವಾಗ ಸರಿಯಾಗಿ ಬೇಯುತ್ತೆ. ಇವಾಗ ಬೇಳೆ ಬೆಂದಿದೆ ನೋಡ್ರಿ. ನೋಡ್ರಿ, ಈ ಥರ. ಈಗ ಒಂದು ಬೇಳೆ ಪಕ್ಕಕ್ಕೆ ತಗೊಳ್ರಿ, ನಿಮಗೆ ಗೊತ್ತಾಗುತ್ತೆ. ಅರ್ಗು ಹೆಂಗೆ ಬಿಟ್ಕೊಂಡಿದ್ದೀನಿ ನೋಡಿ, ಹಿಂಗೆ ಇಸ್ಗಿದ್ರೆ ಫುಲ್ಲು ಹಸೀಟಾಗಿ ಹೋಗುತ್ತೆ ಅದು. ನೋಡಿರಿ, ಹಿಂಗೆ ಕೈನಲ್ಲಿ ನೀವು ಬಿಸಿ ಅಂದಿಸಿದ್ರೆ ಈ ಥರ ಗಿಸ್ಕೋರಿ, ಅವಾಗ ಸರಿ ಕರೆಕ್ಟಾಗಿರುತ್ತೆ. ಬೆಂದಿದೆ. ಕುದಿಯೋವಾಗ ನೀರು ನಿಮಗೆ ಕಮ್ಮಿ ಅನಿಸಿದ್ರೆ ಇನ್ನೊಂದು 2-3 ಲೋಟ ನೀರು ಹಾಕ್ರಿ. ಒಂದು 8-9 ಲೋಟ ನೀರು ಬೇಕಾಗುತ್ತೆ ಒಂದು ಪಾವು ಬೇಳೆಗೆ. ಇದು ನೀರು ಕುದಿಯೋದು ನಿಂತ ಮೇಲೆ ತಿಳಿಯಾಗುತ್ತೆ. ಈ ತಿಳಿನಲ್ಲಿ ಸಾರು ಮಾಡೋಣ, ಒಬ್ಬಟ್ಟು ಸಾರು, ಹೋಳಿಗೆ ಸಾರು ಮಾಡೋಣ. ನಿಮಗೆ ನೀರು ಇಷ್ಟು ನೀರು ನಿಮಗೆ ಬಸಿಯೋದಕ್ಕೆ ರೂಢಿ ಇರಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಮೇಗಲ್ ನೀರನ್ನ ಸ್ವಲ್ಪ ಬೇರೆ ತೆಗೆದುಬಿಟ್ಟು ಆಮೇಲೆ ನಿಮಗೆ
ಬಸಿಯೋದಕ್ಕೆ ಹೇಳ್ಕೊಡ್ತೀನಿ. ನಾವು ಕಟ್ಟು ತೆಗಿಯೋಕ್ಕೆ ಮುಂಚೆ ಕರ್ಬೇವಿನ ಸೊಪ್ಪು ನೋಡ್ರಿ, ಒಂದಷ್ಟು ಕರ್ಬೇವಿನ ಸೊಪ್ಪನ್ನ ಇದು ಹೆಸ್ರು ಹಂಗೆ ಇರಲಿ, ಹಂಗೆ ಹಾಕ್ಬಿಡ್ಬೇಕು. ಈ ಹೆಸ್ರುಳಿಗೆ ಕರ್ಬೇವಿನ ಸೊಪ್ಪಿಗೆ ಬಿಸಿ ಬಿಸಿ ಕಟ್ಟು ಹಾಕಿದ್ರೆ, ಇವಾಗ ಮುಚ್ಚಿಬಿಟ್ರೆ ಇದನ್ನು ಈ ಥರ ಮುಚ್ಚಿಟ್ಬಿಡ್ರಿ. ಸುವಾಸನೆ, ಆ ಕರ್ಬೇವಿನ ಸೊಪ್ಪಿನ ಸುವಾಸನೆ ಹೋಳಿಗೆ ಸಾರಿಗೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಇಷ್ಟು ನೀರು ತೆಗ್ದಿದ್ದೀನಿ ಸೌಟಲ್ಲಿ. ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಇಡೀ ಏನೇನ ಇದ್ದರೆ ಹಿಂಗೆ ಪಕ್ಕಕ್ಕೆ ಹಾಕ್ಕೊಳ್ರಿ, ಹಿಂಗೆ ಪಕ್ಕಕ್ಕೆ ಹಾಕ್ಕೊಳ್ರಿ ಬಟ್ಟೆನ. ಇವಾಗ ಬಸ್ದುಬಿಟ್ರೆ ನೋಡ್ರಿ, ನಿಧಾನವಾಗಿ ಬಸ್ತಾರೆ. ತೂದ್ದಬ್ರಿಗೆಲ್ಲ ಹಾಕಿ ಬಸಿದ್ರೆ ಏನಾಗುತ್ತೆ ಅಂದರೆ, ಈ ಬೇಳೆ ಕಟ್ಟು ಬಿಡುವಾಗ, ಬೇಳೆ ಬೇಯ್ದು ಬಿಡುವಾಗ ಹಸಿಟ್ಟು ಥರ ಎಲ್ಲ ಬಿಟ್ಟಿರುತ್ತೆ, ಅದೆಲ್ಲ ಕಟ್ಟಲ್ಲಿ ಹೋಗ್ಬಿಟ್ರೆ ಸಾರು ಗಟ್ಟಿ ಆಗಿಬಿಡುತ್ತೆ. ಆವಾಗ ಚೆನ್ನಾಗಿರಲ್ಲ ಸಾರು. ನೋಡ್ರಿ, ಈಗೆಲ್ಲ ಬಸ್ತಿದೆ, ನೀರೇನಿಲ್ಲ ಇವಾಗ. ಈ ಥರ ತೊಟ್ಟಿಕ್ಕಿದ್ರು ನೀರಿಲ್ಲ ಅಂತ ನೋಡ್ರಿ. ಬೇಳೆ ಇದು, ಇದಕ್ಕೆ ಬೆಲ್ಲ ಕೊಬ್ಬರಿ ಹಾಕೋಣ. ಸ್ಟವ್ ಹಚ್ಚಿದ್ದೀನಿ ಇವಾಗ ಬೆಲ್ಲ ಹಾಕೋಣ. ಈಗ ಕೊಬ್ಬರಿ ತುರಿ ಹಾಕೋಣ. ಏಲಕ್ಕಿ ಸುಳಿದಿರೋದು ಹಾಕೋಣ. ಇವಾಗ ಇದು ಸಣ್ಣೂರಿನಲ್ಲಿ ಕುದಿಬೇಕು, ಬೆಲ್ಲ ಕನಗಬೇಕಲ್ಲ, ಅದರಿಂದ. ಅಕಸ್ಮಾತ್ ನೀರೇನ ನಿಮಗೆ ಇನ್ನೂ ಸ್ವಲ್ಪ ಉಳಿದೈತೆ ಅಂದರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸ್ರಿ, ಏನಾಗಲ್ಲ. ಇದು ಒಂದು 15ರಿಂದ 20 ಒಬ್ಬಟ್ಟು ಆಗ್ತವೆ ಇದರೊಳಗೆ. ನೀವು ಉಂಡೆ ಹೆಂಗೆ ಮಾಡ್ಕೊತೀರೋ ಆ ಥರದ್ರ ಮೇಲೆ ಹೋಗ್ತವೆ. ನಾನು ಮಾಡೋ ಒಬ್ಬಟ್ಟಿನಲ್ಲೇ 15ರಿಂದ 20 ಒಬ್ಬಟ್ಟು ಆಗ್ತವೆ. ಈ ಥರ ಹೆಜ್ಜೆ ಕುದಿ ಬರಬೇಕು. ಹೆಜ್ಜೆ ಕುದಿ ಬಂದರೆ ಬೆಲ್ಲ ಎಲ್ಲ ಕನ್ಗಿರುತ್ತೆ. ತಳ ಒದಂಗೆ ತಿರುಗಿಸ್ತಾ ಇದೆ ಅಷ್ಟೇ. ಅಕಸ್ಮಾತ್ ತುಂಬ ಗಟ್ಟಿ ಆಯಿದ್ರೆ ಈಗಲೇ ಬೇಕಾದ್ರೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೋಬೋದು. ನೀರು ಚಿಮ್ಕಿಸಿ ಕುದಿಸ್ಕೊಡ್ಬೋದು. ಅಕಸ್ಮಾತ್ ನಿಮಗೆ ನೀರು ಜಾಸ್ತಿ ಇದ್ದು ತುಂಬ ತೆಳುವಾಗ್ಬಿಟ್ರೆ, ಒಬ್ಬಟ್ಟು ತಟ್ಟಕ್ಕೆ ಬರಲಿಲ್ಲ ಅಂದರೆ, ಒಂದು ವೈಟ್ ಬಟ್ಟೆ ತಗೊಂಡು ರುಬ್ಬಿರೋದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಮುಚ್ಚಿಕ್ಬಿಟ್ರೆ ಅದು ನಿಮಗೆ ಆಮೇಲೆ ತೆಗೆದ್ರೆ ನಿಮಗೆ ಕರೆಕ್ಟಾಗಿ ಹೂರಣ ಬರುತ್ತೆ ತಟ್ಟೋದಕ್ಕೆ. ಇದು ಕುದ್ದಿದೆ, ಇದಾಗಿದೆ. ಗ್ರೈಂಡರ್ಗೆ ಇದ್ದರು ಗ್ರೈಂಡರ್ಗೆ ಹಾಕ್ಕೊಳ್ರಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದು, ಇಲ್ಲ ಒಲ್ಕಲ್ಲಲ್ಲಿ ಬೇಕಾದ್ರೂ ರುಬ್ಬೋದು. ನುಣ್ಣಗಾಗ್ಬೇಕಿದು. ನುಣ್ಣಗಾದ್ಮೇಲೆ ತಕ್ಕೊಬೇಕು ನೋಡ್ರಿ. ಇವಾಗ ನುಣ್ಣಗಾಗಿದೆ ಇದು. ಬೇಳೆ ಎಲ್ಲ ಬೆಂದಿರುತ್ತೆ, ಕುದ್ದಿರುತ್ತೆ, ಅದರಿಂದ ಬೇಗ ಆಗ್ಬಿಡುತ್ತೆ. ನೀವು ಬರೀ 1 ಲೋಟ ಹಾಕಿದ್ದೀವಿ, ಬೇಳೆ 1 ಲೋಟ, ಬೆಲ್ಲ 1 ಲೋಟ ಸಾಕಾ, 2 ಲೋಟ ಆಗೋಗುತ್ತಲ್ಲ. ಬೇಳೆ ಕೊಬ್ಬರಿ 2 ಸೇರಿ, ಬೆಲ್ಲ ಇನ್ನೊಂದು ಸ್ವಲ್ಪ ಹಾಕೋಣ ಅನಿಸ್ಬೋದೇನೋ. ಬೆಲ್ಲ ಹಾಕೋಕೆ ಹೋಗ್ಬೇಡ್ರಿ. ಇನ್ನೂ ಬೇಕಾದ್ರೆ ಕೊಬ್ಬರಿ ಇನ್ನೂ ಒಂದು ಅರ್ಧ ಲೋಟ ಹಾಕ್ರಿ. ಅಷ್ಟೇ ಬೆಲ್ಲಕ್ಕೆ ಎಲ್ಲ ಒಬ್ಬಟ್ಟಿಗೆ ಸ್ವೀಟು ಕರೆಕ್ಟಾಗಿ ಬರುತ್ತೆ. ಹೂರಣ ಎಲ್ಲ ಎತ್ಕೊಂಡ್ಮೇಲೆ ಇದನ್ನೆಲ್ಲ ತೊಳೆದು, ಇದು ಕಲ್ಲೂ ಇದಾಗಿರುತ್ತೆ, ಇದೆಲ್ಲ ತೊಳೆದು ಸಾರಿಗೆ ಬಿಡಬೇಕು. ಆವಾಗ ಸಾರು ಸ್ವೀಟಾಗಿ ಟೇಸ್ಟಾಗಿ ಬರುತ್ತೆ. ಇದನ್ನೆಲ್ಲ ಹೊರಗಡೆ ಚೆಲ್ಲಬಾರ್ದು, ಸಾರಿಗೆ ಹಾಕ್ಬೇಕು. ಇದನ್ನು ಪಾತ್ರೆನೂ ಅಷ್ಟೇ, ಇದಕ್ಕೂ ನೀರು ಹಾಕಿ ತೊಳೆದು ಇದನ್ನು ಸಾರಿಗೆ ಬಿಡಬೇಕು. ನೋಡಿರಿ, ಇವಾಗ ನಾವು ಎಣ್ಣೆ ಹಾಕಿ ಕಲಸಿ ಮುಚ್ಚಿಟ್ಟಿದ್ವಲ್ಲ, ಈಗ ಇದು ರೆಡಿ ಇದೆ. ಈಗ ಇದನ್ನು ಚೂರು ತೆಳುವಾದರೆ ಅದಕ್ಕೂ ಏನು ಭಯ ಬೀಳಬೇಡ್ರಿ, ಅದಕ್ಕೂ ಬರುತ್ತೆ. ನೋಡಿರಿ, ಒಂದಿಷ್ಟಪ್ಪ ಉಂಡೆ ತಗೊಳ್ರಿ. ಕವರ್ಗೆ ಎಣ್ಣೆ ಹಚ್ಕೊಂಡು ಇದು ಎಣ್ಣೆ ಕೈನಲ್ಲಿ ಹಿಂಗೆ ಮಾಡ್ಕೊಳ್ರಿ. ಇದನ್ನು ಹಿಂಗೆ ತಟ್ಟೋದು, ನಿಧಾನ ತಟ್ಟಬೇಕು.
ಜೋರಾಗಿ ತಟ್ಟಿದ್ರೆ ಮೈದಾ ಹಿಟ್ಟಿನಿಂದ ಈಚೆಗೆ ಬಂದ್ಬಿಡುತ್ತೆ ಹೂರಣ. ನಿಧಾನವಾಗಿ ತಟ್ಟೆ. ಇದು ಮೈದಾ ರವೆ ಕಲಸಿರೋದು ಎಷ್ಟೊತ್ತು ಜಾಸ್ತಿ ಹೊತ್ತು ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ಒಬ್ಬಟ್ಟು. ಮೇಲೆ ಗಟ್ಟಿ ಬರಲ್ಲ, ಮೇಗಲ್ ಪತ್ರ. ಒಂದು ಸ್ಪೂನ್ ಎಣ್ಣೆ ಹಿಂಗೆ ಹಾಕ್ಬಿಟ್ಟು ಹೆಂಚ್ಕಾದ್ಮೇಲೆ ಇದು ಎಣ್ಣೆ ಕೈ ಇರುತ್ತೆ, ನಮ್ಮ ಕೈ ಎಣ್ಣೆ ಇರುತ್ತೆ. ನಿಧಾನವಾಗಿ ಹಿಂಗೆ ಕವರ್ ತಕ್ಕೊಂಡು ಹಿಂಗೆ ನಿಧಾನವಾಗಿ ಹೆಂಚ ಮೇಲೆ ಹಾಕಬೇಕು. ಮತ್ತೆ ಎಣ್ಣೆ ಏನು ಬಿಡೋದು ಬೇಡ, ಫಸ್ಟ್ ಹಚ್ಚಿರ್ತೀವಲ್ಲ ಅಷ್ಟೇ ಎಣ್ಣೆ ಸಾಕಾಗುತ್ತೆ. ದಬ್ಬಾಕಿ ಬೇಯಿಸಿರೋದಿದು ನೋಡಿರಿ, ಈ ಥರ ಬರುತ್ತೆ. ಇದನ್ನು ಇವಾಗಲೇ ಹಿಂಗೆ ಅರ್ಧಕ್ಕೆ ಮಡ್ಚಕ್ಕೆ ಹೋಗ್ಬೇಡ್ರಿ. ಇದನ್ನು ಇವಾಗ ಪ್ಲೇಟ್ ಮೇಲೆ ತಕ್ಕೊಂಡು ಹಿಂಗೆ ಸ್ವಲ್ಪ ಹೊತ್ತು ಇಟ್ಬಿಡ್ರಿ. ಇನ್ನೊಂದು ಒಬ್ಬಟ್ಟು ಅದ್ರ ಮೇಲೆ ಹಾಕೋವರೆಗೂ ಬಿಟ್ಬಿಡ್ರಿ ಅದನ್ನು. ಇವಾಗ ಇನ್ನೊಂದು ಒಬ್ಬಟ್ಟು ತೋರಿಸ್ತೀನಿ ನಿಮ್ಗೆ. ಆ ಥರ ತಟ್ಟಕ್ಕೆ ಬರಲಿಲ್ಲ ಅಂದರೆ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ಥರ ದಬಾಕೊಂತೀರಲ್ಲ, ಈ ಕವರ್ನೇ ಇದ್ರ ಮೇಲೆ ಇಟ್ಕೊಳ್ರಿ, ನಿಧಾನವಾಗಿ ತಟ್ರಿ. ನಿಧಾನವಾಗಿ ತೆಗೆದ್ಬಿಟ್ರಿ ಕವರು. ಇವಾಗ ತಟ್ಟಿದ್ದಾಗಿದೆ. ಇದು ಕವರ್ ಹಾಕೊಂಡು ನೀವು ತಟ್ಟಿರೋದು, ಕವರ್ ತೆಗೆದಿದೆ. ಇವಾಗ ನಿಧಾನವಾಗಿ ಕೈ ಮೇಲೆ ಹಾಕ್ಕೊಳ್ರಿ. ಎಣ್ಣೆ ಕೈ ಇರುತ್ತಲ್ಲ ಕೈ, ಅದರಿಂದ ಕೈ ಮೇಲೆ ಹಿಂಗೆ ಹಾಕ್ಕೊಂಡ್ರು ನಿಧಾನವಾಗಿ ಬಂದ್ಬಿಡುತ್ತೆ ಹೆಂಚಿನ ಮೇಲೆ ಅದೇನೆ. ಮತ್ತೆ ಎಣ್ಣೆ ಹಾಕೋಕೆ ಹೋಗ್ಬೇಡ್ರಿ, ಫಸ್ಟ್ ಒಂದು ಸರಿ ಹಾಕಿದ್ರೆ ಅಷ್ಟೇ ಸಾಕು. ಇದು ಹಸಿ ತೆಂಗಿನಕಾಯಿ ತುರಿ. ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ಇದು ಮಿಕ್ಸಿ ಮಾಡಿಬಿಟ್ಟು ಇದು ಕಾಯಲ್ಲಿ ಮಾಡೋಣ. ಇದು ಏಲಕ್ಕಿ ಹಸಿ ತೆಂಗಿನಕಾಯಿ ಹಾಕಿ ನೀರು ಹಾಕಿ ರುಬ್ಕೊಂಡಿರೋದು ಇದು. ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕೋಣ. ಈಗ ಸ್ವಲ್ಪ ಹಾಲು ಹಾಕೋಣ. ಸ್ವಲ್ಪ ಕಲಸಿದ್ರೆ ಸಕ್ಕರೆ ಎಲ್ಲ ಕರಗುತ್ತೆ. ಇದು ಕಾಯಲ್ಲಿದು ಮಾವಿನ ಹಣ್ಣಿನ ಸೀಕರಣೆ ಗೊತ್ತಲ್ಲ, ಮಾವಿನ ಹಣ್ಣು ಹೆಚ್ಚಿಬಿಟ್ಟು ಏಲಕ್ಕಿ ಹಾಕಿ ಚೆನ್ನಾಗಿ ಏಲಕ್ಕಿ ಪುಡಿ ಹಾಕಿ ಇದು ಮಾಡೋದು. ಅದು ಮಕ್ಕಳಿಗೆ ತುಂಬ ಮಾವಿನ ಹಣ್ಣಿನ ಕಾಲ ಬಂದರೆ ತುಂಬ ಇಷ್ಟ. ಅದು ದೋಸೆಗೂ ಅದೇ ಬೇಕು, ಚಪಾತಿಗೂ ಅದೇ ಬೇಕು, ಎಲ್ಲದಕ್ಕೂ ರೊಟ್ಟಿಗೂ ಅದೇ ಬೇಕು. ಹಿಂಗೆ ಮಕ್ಕಳು ಸೀಕರಣೆ ಕಾಲದಲ್ಲಿ ಸೀಕರಣೆನೇ ಬೇಕು ಅಂತಾರೆ. ಅದು ಯುಗಾದಿ ಹಬ್ಬದ ಹೋಳಿಗೆ ರೆಡಿಯಾಗಿದೆ. ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ಕಾಯಲ್ಲಿ ಹಾಕ್ಕೊಂಡು ತಿನ್ಬೋದು. ಇದು ಸೀಕರಣೆನೂ ಹಾಕ್ಕೊಂಡು ತಿನ್ಬೋದು. ಒಬ್ಬಟ್ಟು ಅಂದರೆ ಕಾಯಲ್ಲು ಸೀಕರಣೆ ತುಪ್ಪ ಇರಲೇಬೇಕು.